ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾಗಬನ್ನಿ. ಕನ್ನಡದ ಮಕ್ಕಳೆಲ್ಲ CKK ಏನು ಸಮಾಚಾರ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಬ್ಬದ ಸೀಸನ್ ಶುರು ಅಲ್ವಾ, ಅದಕ್ಕೆ ನಾವು ಒಂದು ಉತ್ಸವನ ಮಾಡೋಣ ಅಂತ. ಅದೇ ಸಾಹಿತ್ಯೋತ್ಸವ. ವೆರಿ ಗುಡ್, ಒಂದೊಳ್ಳೆ ಪ್ರಶ್ನೆನೆ. ಹಾಗಾದರೆ ವಾಟ್ ಈಸ್ ಸಾಹಿತ್ಯೋತ್ಸವ? ಪಾಪಮಿದು ಪುಣ್ಯಮಿದು ಹಿತರೂಪಮಿದ ಪ್ರಕಾರಮಿದು ಸುಖಮಿದು ದುಃಖೋಪಾತ್ತಮಿತೆಂದರಿಪುಗು ಮಾ ಪರಮ ಕವಿ ಪ್ರಧಾನರ ಕಾವ್ಯಂಗಳ್. ಇದು 1200 ವರ್ಷಗಳ ಹಿಂದೆ ನೃಪತುಂಗ ಬರೆದ ಕವಿರಾಜ ಮಾರ್ಗದ ಸಾಲುಗಳು. ಇದು ಪುಣ್ಯ, ಅದು ಪಾಪ. ಹಿತ ಅಂದ್ರೇನು, ಅಹಿತ ಅಂದ್ರೇನು? ಈ ದಾರಿಲ್ ನಡೆದ್ರೆ ಸುಖದ ಪ್ರಾಪ್ತಿಯಾಗತ್ತೆ, ಆ ದಾರಿಲ್ ನಡೆದ್ರೆ ದುಃಖ ಖಂಡಿತ ಗ್ಯಾರಂಟಿ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಕವಿಗಳು 1000 ವರ್ಷಗಳ ಹಿಂದೆ ಸಾಹಿತ್ಯದ ಉದ್ದೇಶ ಏನು ಅಂತ. ನಮ್ಮ ಸಾಹಿತ್ಯದಲ್ಲಿರುವ ಆ ಶ್ರೇಷ್ಠ ವಿಚಾರಗಳನ್ನ ಇವತ್ತಿನ ಕಾಲಕ್ಕೆ ತಕ್ಕಂತೆ ಅಳವಡಿಸ್ಕೊಂಡು ನಮ್ಮ ಬದುಕನ್ನು ಇನ್ನೂ ಸೊಗಸಾಗಿ ಮಾಡ್ಕೊಳ್ಬೋದು. ಅದಕ್ಕೆ ಸಾಹಿತ್ಯ ಮತ್ತು ಅದರ ಉತ್ಸವಗಳು ನಮ್ಮ ಬದುಕಿಗೆ ಬೇಕೇ ಬೇಕು. ಅದನ್ನೇ ಅಲ್ವೇ DVG ಅವರು ಸಹ ಹೇಳಿರೋದು, ಅವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ. ಹೌದು, ಇದು CKK ಮೊದಲ ಸಾಹಿತ್ಯೋತ್ಸವ. ನಿಮ್ಮ ಹಾಗೆ ನಮಗೂ ಬಹಳ ಆಶಯ ಇದೆ ಚೆನ್ನಾಗಿ ಮೂಡಿ ಬರಲಿ ಅಂತ. ನಿಮಗೆ ಸಾಹಿತ್ಯದಲ್ಲಿ ಕವನದಲ್ಲಿ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಬಂದು ನೋಂದಾಯಿಸ್ಕೊಳ್ಳಿ. ಓಹೋ, ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾ? ಬಟ್ ವೈ? ಲೆಕ್ಕ ಯಾಕಪ್ಪ? ಓಕೆ, ಕವನ ನೆನಪಿಗೆ ಸುಲಭ ಅಲ್ವಾ? ಹೌದು. ಓಕೆ, ಲೆಕ್ಕ ಯಾಕಪ್ಪ? ಕವನಗಳಿಗಲ್ಲ, ಕಾವ್ಯದ ಸೊಗಸನ್ನು ಅನುಭವಿಸಿ ತಲೆದೂಗುವ ತಲೆಗಳಿಗೆ ಕಾಫಿ ಕಪ್ಪಿನ ಲೆಕ್ಕ ಬೇಕಪ್ಪ. ವಾ ವಾ ವಾ, ಶೂರ್. ಹಾಗಾದರೆ ಎಲ್ಲರೂ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಗಸ್ಟ್ 23ನೇ ತಾರೀಕು ಸಿಗೋಣ. ಹಾಗಾದರೆ ನಮಸ್ಕಾರ. ನಮಸ್ಕಾರ. ಕಾವೇರಿಯಿಂದ ಗೋದಾವರಿ ವರಮಿರ್ತ ನಾಡದ ಕನ್ನಡದೊಳ್